ನಮಸ್ಕಾರ ವೀಕ್ಷಕರೇ. ಯೋಗೇಂದ್ರ ಯಾದವ್ ಅವರ ನಿಜವಾದ ಹೆಸರು ಸಲೀಂ. ಈತ ಹಿಂದೂ ಮುಖವಾಡವನ್ನ ಹಾಕಿ ಶಾಹೀನ್ ಬಾಗ್ ಮತ್ತು ರೈತ ಮೋರ್ಚಾ ಹೋರಾಟದಲ್ಲಿ ಭಾಗಿಯಾಗಿದ್ದ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿರುವಂತ ಮಣಿವಣ್ಣನ್ ಅವರ ನಿಜವಾದ ಹೆಸರು ಅಬ್ದುಲ್ ಕಲಾಂ ಅಂತ ಕೆಲ ಬಲಪಂಥೀಯ ಪ್ರೊಪಗೆಂಡಾ ಹೊಂದಿರುವಂತಹ ಸಾಮಾಜಿಕ ಜಾಲತಾಣ ಖಾತೆಗಳ ಬಳಕೆದಾರರು ಈ ವಿಚಾರವನ್ನ ವ್ಯಾಪಕವಾಗಿ ಹಬ್ತಾ ಇದ್ದಾರೆ. ಹೀಗೆ ಹಬ್ಬಲಾಗ್ತಿರುವಂತಹ ವಿಚಾರದ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಸತ್ಯ ಶೋಧನೆಯನ್ನು ನಡೆಸಿದಾಗ ಹಲವು ವಿಚಾರಗಳು ಬಹಿರಂಗಗೊಂಡಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೋಮು ದಳ್ಳುರಿಯೊಂದರಲ್ಲಿ ಕೆಲ ಮುಸ್ಲಿಂ ಗಲಭೆಕೋರರು ಯೋಗೇಂದ್ರ ಯಾದವ್ ಅವರ ಅಜ್ಜ ರಾಮ್ ಸಿಂಗ್ ಅವರನ್ನ ಕೊಲ್ತಾರೆ. ಇದರಿಂದ ವಿಚಲಿತರಾದಂತಹ ಯೋಗೇಂದ್ರ ಯಾದವ್ ರವರ ತಂದೆ ದೇವೇಂದ್ರ ಸಿಂಗ್ ಗಾಂಧೀಜಿ ಅವರ ಪ್ರಭಾವದಿಂದ ಮುಸ್ಲಿಮರನ್ನ ದ್ವೇಷಿಸಬಾರದು ಎಂಬಂತ ನಿಲುವಿಗೆ ಬರ್ತಾರೆ. ತದನಂತರ ತಮ್ಮ ಮಗನಿಗೆ ಸಲೀಂ ಎಂಬ ಮುಸ್ಲಿಂ ಹೆಸರನ್ನ ಇಟ್ಟಿದ್ರು. ಆದರೆ ಶಾಲೆಯಲ್ಲಿ ಗೊಂದಲ ಉಂಟಾದ ಕಾರಣ ಅವರ ಹೆಸರನ್ನ ಯೋಗೇಂದ್ರ ಯಾದವ್ ಅಂತ ಬದಲಾಯಿಸ್ತಾರೆ. ಈ ಕುರಿತು 22 ಮೇ 2023ರಂದು ಜೀಸ್ಟ್ ಎಂಬ ಮಾಧ್ಯಮಕ್ಕೆ ಸ್ವತಃ ಯೋಗೇಂದ್ರ ಯಾದವ್ ಅವರೇ ಮಾಹಿತಿಯನ್ನು ನೀಡಿದ್ದಾರೆ. जब वो गांधी का वक्त था, गांधी का बहुत असर था, पिताजी पे बहुत गांधी जी का असर था जीवन पे, तो उन्होंने फैसला किया कि अपने सब बच्चों को वो मुस्लिम नाम देंगे. एक तरह से शायद उनके मन में रहा होगा कि मैं इस दुख को, इस गुस्से को अपने अंदर से निकालना चाहते थे. शायद ऐसा रहा होगा. बोलते बहुत कम थे वो इन चीज़ों के बारे में. फिर जब मैं हुआ तो मेरा नाम सलीम रखा गया. ये कोई निकनेम नहीं था, मेरा नाम था. इस नाम को लेके मैं स्कूल गया जैसे सारे बच्चे जाते हैं. स्कूल जाके मुझे लगा कुछ अजीब है. सारे लोग मेरे से पूछते थे तुम्हारा नाम सलीम कैसे है. तो फिर मैं घर आके पूछता था, किसी बच्चे से नहीं पूछते उसका नाम क्या है, मेरे से क्यों पूछते हैं. तो मैंने आके कहा कि भैया तो मेरा नाम बदल दो, नहीं तो मैं स्कूल नहीं जाऊँगा. तो उनका ठीक है, मैंने लिख दिया पर्ची पे, उठा लो. मैंने उठा लिया, योगेंद्र नाम निकल गया. ಇನ್ನು ಮಣಿವಣ್ಣನ್ ಅವರ ವಿಚಾರಕ್ಕೆ ಬರೋದಾದ್ರೆ ಮಣಿವಣ್ಣನ್ ಅವರ ಪೂರ್ತಿ ಹೆಸರು ಮಣಿವಣ್ಣನ್ ಪೊನ್ನಯ್ಯ ಎಂಬುದಾಗಿದೆಯೇ ಹೊರತು ಅಬ್ದುಲ್ ಕಲಾಂ ಅಂತ ಅಲ್ಲ. ಇವರ ಮೇಲಿನ ದ್ವೇಷದಿಂದಾಗಿ ಈ ರೀತಿಯ ಸುಳ್ಳು ಸುದ್ದಿಗಳನ್ನ ಹರಡಲಾಗ್ತಾ ಇದೆ ಅಷ್ಟೇ.